ಮ್ಯಾಂಗೋ ಡೆಸರ್ಟ್ ಇವತ್ತಿನ ರೆಸಿಪಿ. ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಬಗೆ ಬಗೆ ಮಾವಿನ ಹಣ್ಣು ಸಿಗ್ತದೆ. ಹಾಗೆ ನೋಡಿ, ಇವತ್ತು ನಾನು ಇದರಲ್ಲಿ ಒಂದು ಡೆಸರ್ಟ್ ಮಾಡಿದ್ದೇನೆ. ಇದಕ್ಕೆ ಏನೇನು ಹಾಕಿದ್ದೇನೆ ಅಂತ ನೋಡುವ. ತುಂಬ ರುಚಿಯಾಗಿ ಬರುವ ಈ ಡೆಸರ್ಟ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ಏನೇನು ಹಾಕಿದ್ದೇನೆ ನೋಡುವ. ಈಗ 1 ಚಮಚದಷ್ಟು ಏಲಕ್ಕಿ ಪುಡಿ ಅಥವಾ ಏಲಕ್ಕಿ ಬೀಜ, 5 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ ಹಾಕಿದ್ದೇನೆ ನಾನು. ಮಾವಿನ ಹಣ್ಣು ಸಿಹಿ ಕಮ್ಮಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಬೋದು, 1-2 ಚಮಚ ಜಾಸ್ತಿ. 5 ಟೇಬಲ್ ಸ್ಪೂನ್ನಷ್ಟು ದೊಡ್ಡ ಟೇಬಲ್ ಸ್ಪೂನ್ ಚಮಚ ಮಿಲ್ಕ್ ಪೌಡರ್, ಹಾಲಿನ ಪುಡಿ. ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ ಇದೆಲ್ಲ ಹಾಕಿದರೆ. ಡೆಸರ್ಟ್ ಅಂದಮೇಲೆ ಇದೆಲ್ಲ ಹಾಕಿದ್ರೇ ತುಂಬ ರುಚಿಯಾಗಿ ಬರುವುದು. ದೊಡ್ಡ ಮಾವಿನ ಹಣ್ಣಾದರೆ 2 ಸಾಕು, ಸಣ್ಣದಾದರೆ 3 ಮಾವಿನ ಹಣ್ಣನ್ನು ತೆಗೆದುಕೊಳ್ಬೇಕು. ಸಣ್ಣದಾಗಿ ಕಟ್ ಮಾಡಿದ್ದೇನೆ ನಾನು. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ ಎಲ್ಲವನ್ನು. ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆಯ್ತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿ ಇದನ್ನು ಮಿಕ್ಸಿಯಲ್ಲಿ. ನೋಡಿ, ನಾನು ರುಬ್ಬಿ ತಂದಿದ್ದೇನೆ ಇದನ್ನೀಗ ಒಂದು ರೂಮ್ ಟೆಂಪ್ರೇಚರಲ್ಲಿ ಇರುವ ಅರ್ಧ ಲೀಟರ್ ಹಾಲಿದ್ದು, ಅಂದರೆ ನಾನು ಮೊದಲೇ ಬಿಸಿ ಮಾಡಿ ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ. ಇದಕ್ಕೆ ಈ ಮಿಕ್ಸಿಯಲ್ಲಿ ಮಾಡಿದ ಹಾಲಿನ ಪುಡಿ ಮತ್ತು ಮಾವಿನ ಹಣ್ಣಿನ ಮಿಶ್ರಣವನ್ನು ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡುವ. ಇವತ್ತಿನ ರೆಸಿಪಿ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ. ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಮಿಕ್ಸ್ ಆದ ಕೂಡಲೇ ನಾವೊಂದು, ಇದು 3 ದೊಡ್ಡ ಬ್ರೆಡ್ ಇದೆ. ಸಣ್ಣದಾದರೆ ಒಂದು 4 ತೆಗೆದುಕೊಳ್ಳುವ. ಸಣ್ಣದಾಗಿ ಕಟ್ ಮಾಡಿ ಇದನ್ನು ಇಟ್ಕೊಳ್ಬೇಕು ನಾವು. ನೋಡಿ, ಸಣ್ಣ ಸಣ್ಣ ಸ್ಕ್ವೇರ್ ಪೀಸ್ ಕಟ್ ಮಾಡ್ತಾ ಇದ್ದೇನೆ ನಾನು. ಇದನ್ನು ಸೈಡನ್ನು ಕಟ್ ಮಾಡಿ ಬಿಸಾಡುವುದು ಬೇಡ, ಇದಕ್ಕೆ ಹಾಕುವ. ತಿನ್ನುವಾಗ ಗೊತ್ತಾಗೋದಿಲ್ಲ ಅದು. ನೋಡಿ, ಎಲ್ಲವನ್ನು ಕಟ್ ಮಾಡಿದ್ದೇನೆ ನಾನು. ಇದನ್ನೀಗ ನಾವು ಹಾಲಿನ ಮತ್ತು ಮಾವಿನ ಹಣ್ಣಿನ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನೊಂದು ಸಲ ಎಲ್ಲ ಹಾಕಿದ್ದೇನೆ ನೋಡಿ. ಒಂದು ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಮಾವಿನ ಹಣ್ಣಿನ ಮಿಶ್ರಣ ಬ್ರೆಡ್ಡಿಗೆ ಚೆನ್ನಾಗಿ ಸ್ಪ್ರೆಡ್ ಆಗಲಿ. ನೋಡಿ, ಈ ರೀತಿ ಒಂದು 2 ಚಮಚದಷ್ಟು ಗೇರು ಬೀಜ, ಬಾದಾಮ್ ಮತ್ತು ಪಿಸ್ತಾವನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಇದನ್ನು ನೋಡಿ ಈ ರೀತಿ ಮೇಲ್ಗಡೆ ಹಾಕ್ತೇನೆ ಮತ್ತು ತಿನ್ನುವಾಗ ಮಿಕ್ಸ್ ಮಾಡ್ಬೋದು. ಇದನ್ನೊಂದು ಅರ್ಧ ಗಂಟೆ ನಾವು ಅಥವಾ 1 ಗಂಟೆ ಫ್ರಿಜ್ಜಲ್ಲಿಟ್ಟು ತಿಂದರೆ ಇನ್ನಷ್ಟು ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನೋಡಿ, ಚೆನ್ನಾಗಿ ಬ್ರೆಡ್ಡೆಲ್ಲ ಮಾವಿನ ಹಣ್ಣಿನ ರಸವನ್ನು ಹೀರಿಕೊಂಡಿದೆ. ಬ್ರೆಡ್ಡಿನ ಸ್ಮೆಲ್ಲೇ ಬರೋದಿಲ್ಲ ಇದರಲ್ಲಿ, ಅಷ್ಟು ರುಚಿಯಾಗಿ ಬರ್ತದೆ. ನೋಡಿ, ಇದನ್ನೀಗ ಹಾಕುವ. ಬೇರೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು, ಇದಕ್ಕೆ ಹಾಕಬಾರ್ದಂತ ಏನಿಲ್ಲ. ನಾನು ಇಷ್ಟನ್ನೇ ಹಾಕಿದ್ದೇನೆ. ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು. ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.